ಹೌದೌದು. ಒಳ್ಳೆಯ ಗುಣಗಳನ್ನು ಹೊಂದಿದ್ದು, ಉತ್ತಮ ಜ್ಞಾನವನ್ನು ಹೊಂದಿದ್ದವು. ಹೌದೌದು. ಸರ್ಪವೇ ಆಗುತ್ತದಲ್ಲ. ಏನ್ ಮಾಡುದು ಹೇಳು, ಬೆಳಗುವ ಸೂರ್ಯನಿಗೂ ಒಮ್ಮೊಮ್ಮೆ ಮೋಡ ಆವರಿಸುವುದಿಲ್ಲ. ಆದ್ರೆ ಅವನ ಪ್ರಖರತೆ ಕಡಿಮೆ ಆಗುವುದಿಲ್ಲ, ಅವತ್ತು ಹಾಗೆ ಇರ್ತದೆ. ನಮ್ಮ ಬುದ್ಧಿಗೆ ಒಮ್ಮೊಮ್ಮೆ ಮಂಕು ಬರುವುದು ವರ್ಚಸ್ಸು ಕೆಟ್ಟದ್ದು. ಹೌದು. ಆದ್ರೆ ನಿನ್ನಿಂದ ಅವತ್ತು ಸೋತೇನ, ಸ್ವರ್ಗ ಎಲ್ಲ ಕಳ್ಕೊಂಡ, ಆ ಬಗ್ಗೆ ಬೇಸರ ಹೇಳಲಿಲ್ಲ ನನಗೆ. ನಿಜವಾಗಿ ನಾನು ಹಾಗೆ ಹೇಳಿದ್ರ, ನನ್ನ ಹಾಗೆ ನೀನು ಕೂಡ ಅಂತ ಹೇಳಿ ಯಾವುದು. ನಾವು ಯೋಚನೆ ಮಾಡುವುದು ನಮ್ಮ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ನನ್ನ ಬಗ್ಗೆ ಖಂಡಿತ ನನ್ನ ಬಗ್ಗೆ. ನಾನು ಸ್ವರ್ಗವನ್ನೆಲ್ಲ ಕಳ್ಕೊಂಡ ಬಳಿಕ ಆಲೋಚಿಸಲಿಕ್ಕೆ ಹೊರಟ. ನನ್ನ ದುರ್ಬುದ್ಧಿಯಿಂದ ಎಲ್ಲ ಕಳ್ಕೊಂಡಂತ ಹೌದು. ಆದ್ರೆ ಪಡೆದವನಾದರೂ ಅಲ್ಲಿ ಕ್ಷೇಮವಾಗಿ ಒಂದು ಸುಖವಾಗಿ ಇರುವುದಕ್ಕೆ ಸಾಧ್ಯವಾ? ದೇವರಾಜ ಹುಟ್ಟಿದ್ದು ಈ ಶೋಣಿತಾ ಪಟ್ಟಣದಲ್ಲಿ. ಹೌದು. ಇದುವೇ ನಮಗೆ ಸ್ವರ್ಗ, ಇಲ್ಲಿಯೇ ಸುಖ, ಇಲ್ಲಿಯೇ ಭೋಗ. ಅದು ಉಂಟು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬೇರಾಗುತ್ತಿತ್ತು. ಅಲ್ಲ ಸ್ವರ್ಗವನ್ನು ಹೇಗೆ ಅಲ್ಲೇ ಕುಳಿತುಕೊಳ್ಳಿಕ್ಕೂ ಸಾಧ್ಯ ಇತ್ತು. ಅದು ಬೇಡ ಬಿಟ್ಟು ಬಂದದ್ದಲ್ಲ. ಅಲ್ಲ, ನಿನಗೆ ಬೇಕಾಗಿ ಅಲ್ಲ. ಆದರೂ ನಮ್ಮವನಾದ ಬಲಿ ಚಕ್ರವರ್ತಿ ಮೆರೆಯುವ ಸ್ವರ್ಗವಾಗಿಯೇ ಇರಬೇಕಿತ್ತು. ಸ್ವರ್ಗ ಎಲ್ಲಾ ವಸ್ತುಗಳಿಂದ ಶೋಭಿಸಲ್ಪಡಬೇಕಾಗಿತ್ತು ಎನ್ನುವ ಆ ಆಶೆ ಮತ್ತೆ ನನಗೆ ಒಳ್ಳೆದವು. ಜ್ಞಾನೋದಯ. ಹೌದೌದು. ಜ್ಞಾನೋದಯ ಆಗುವಾಗ ಎಲ್ಲ ಕಳ್ಕೊಂಡಾಗಿದೆ. ಅದಕ್ಕೆ ಏನು ಮಾಡೋಣ? ಈಗ ನಾನು ಸೋತ್ರ ದೊಡ್ಡ ವಿಷಯ ಅಲ್ಲ. ಈಗ ನಿನ್ನಲ್ಲಾದ್ರೂ ಸ್ವರ್ಗ ಉಂಟಲ್ಲ, ನಿನ್ನೆ ಯಾರದ್ದೋ ಕೈಗೆ ಹೋಗ್ಲಿಲ್ಲ ಅಲ್ಲ. ಯಾರದ್ದೋ ಕೈಗೆ ಹೋಗಬಾರದೆನ್ನುವ ಉದ್ದೇಶದಿಂದಲೇ ನಾ ಸಿಂಹಾಸನವನ್ನು ಆಡಬೇಕು. ಮತ್ತೆ ನನಗೆ ಬೇಕು ಅಂತೇಳಿ ಅಲ್ಲಿ ಕೂತ್ಕೊಳ್ತಾರೆ. ನಾನು ಅದಕ್ಕೆ ಇದ್ದ ಸತ್ಯ ಆಗಿದೆ ಮೊದಲೇ ಹೇಳಿದ್ದೆ. ಅದಕ್ಕೆ ಮತ್ತೆ ನಿನ್ನಂತ ಪ್ರಬುದ್ಧ, ನಿನ್ನಂತ ಬಲಾಢ್ಯ ಮೂರು ಲೋಕದಲ್ಲಿ ಇನ್ನೊಬ್ಬರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ನೀ ಯಾರು? ಹರಿ ಶರಣನಿ. ಹಾಗಿರುವಾಗ ಆ ಹರಿಯ ಕರುಣೆ ನಮ್ಮ ಮೇಲೆ ಮಾತ್ರ ಅಲ್ಲ, ನಿನ್ನ ಮೇಲೆ ಉಂಟು ಅನ್ನುವುದಕ್ಕೆ ನೀನು ಸ್ವರ್ಗವನ್ನು ಗೆದ್ದದ್ದೇ ಜಗವಂತ ಸಾಕ್ಷಿ. ಈಗ ನಾನು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಅಂತ ಅಲ್ಲ, ಹೇಳಿದ್ರೆ ಗೊತ್ತಾಗುವುದು. ಇದು ಬೇರೆನಲ್ಲ. ನಾನು ಸ್ವರ್ಗ ಬೇಡಲ್ಲ, ಇದು ಸ್ವರ್ಗ ಬಿಟ್ಟು ನಾನು ನೇರ ಸತ್ಯದ ಅವತ್ತು ಯುದ್ಧದಲ್ಲಿ ಕೈ ಸೋತ ಮೇಲೆ ಅಲ್ಲ, ನೋಡ್ಲಿಕ್ಕೆ ನಾನು ಸಿಗುವುದೇ ಇದನ್ನು ನೋಡ್ಲಿಕ್ಕೆ ನನಗೆ ಧೈರ್ಯ ಬೇಕಲ್ಲ. ಹೋದೆ ಏನಾಯ್ತು? ನಡೆದ ವೃತ್ತ ಅಂತ ಹೇಳಿ ಬ್ರಹ್ಮದೇವರು ಅವರು ಹೇಳಿದ್ರು, ನಮ್ಮಿಂದ ಬಗೆಹರಿಸುವ ಸಮಸ್ಯೆ ಅಲ್ಲ, ನಾವು ನಾರಾಯಣ ದೇವರಲ್ಲಿಗೆ ಹೋಗುವ ಅಂತ ಹೇಳಿ ನಾರಾಯಣ ದೇವರಲ್ಲಿಗೆ ಹೋದೆ. ಶಯನ ಒಂದು ಅನುಗ್ರಹ ಕೊಟ್ಟಿದ್ದರು. ನಾವಿಬ್ಬರು ಸಂಧಿಯ ಸಗಬೇಕು, ನಾವಿಬ್ರು ಒಂದಾಗಬೇಕು ಅಂತ. ಸುರಾಸುರರು ನಾವು ಈ ತಂಡದವರು ಒಂದಾಗಿ ಒಂದು ಘನವಾದ ಕಾರ್ಯ ಸಾಧನೆ ಮಾಡಬೇಕು. ಸಂಧಿ ಎಸಗುವಲ್ಲಿ ಘನ ಕಾರ್ಯ ಯಾವುದು ಅಂತ ಹೇಳಬಹುದು. ಖಂಡಿತ ಬೇರೆಂತದ್ದು ಅಲ್ಲ. ಸಮುದ್ರದಲ್ಲಿ ಉಂಟಾಸುವ ವಸ್ತು ಅದನ್ನು ಮೇಲೆ ಪಡೆಯುವ ಹಾದಿ ಬೇರೆಂತದ್ದು ಅಲ್ಲ. ಸಮುದ್ರ ಮಂಥನ ಮಾಡಬೇಕು, ಸಮುದ್ರವನ್ನು ಮಧ್ಯಸಬೇಕು. ಹೌದು. ಹೇಗೆ ಅಂತ ಕೇಳಿ ವಿಶಾಲವಾದ ಸರದಿಯನ್ನು ಮಧ್ಯಸುವುದರ ಸುಲಭದ ಸಣ್ಣ ಕೆಲಸ ಅಲ್ಲ, ಬಾಯಲ್ಲಿ ಹೇಳಿದಾಗಲ್ಲ ಅಲ್ವಾ? ಅಡ್ಡೆಗೋಲು ಎಷ್ಟು ಹೊಡೆದಬೇಕು. ಹೌದು, ಕೇಳಿ. ಅವಾಗ ದೇವರೇ ಅಪ್ಪಣೆ ಮಂದರಾತ್ರಿಯನ್ನು ಕಿತ್ತು ತಂದು ಸಮುದ್ರ ಮಧ್ಯದಲ್ಲಿ ನಿಲ್ಲಿಸಬೇಕಂತ. ಮಂದರಾತ್ರಿಯನ್ನು ಹೊತ್ತು ತಂದು ಸಮುದ್ರ ಮಧ್ಯದಲ್ಲಿ ಹಾಕುವ. ಹೌದು. ಆಮೇಲೆ ಅದಕ್ಕೆ ನೇಣು ಬೇಕಲ್ಲ, ಕಡಿಬೇಕು. ವಾಸುಕಿ ಯಾವ ಸರ್ಪರಾಜ ಅವನನ್ನೇ ನೇಣಲಾಗಿಸುತ್ತ ಸುತ್ತಬೇಕಂತೆ. ಸುತ್ತಿ ಒಂದು ಕಡೆಯಿಂದ ನಿಮ್ಮವರು, ಒಂದು ಕಡೆಯಿಂದ ನಮ್ಮವರು. ಈಗ ನಾವು ನೀವು ಒಂದಾಗಿ ಆ ಕಡೆಯಿಂದ ಈ ಕಡೆಯಿಂದಲೂ ಈ ಹಾವನ್ನು ಹಿಡಿದು ಸಮುದ್ರವನ್ನು ಮಥಿಸಿದೆವು ಅಂತಾದರೆ ಕಳೆದು ಹೋದ ಎಲ್ಲಾ ಸುವಸ್ತುಗಳು ಪುನರನ್ನು ಬರ್ತಾವಂತೆ. ಮೊಸರು ಕಡದಾಗ ಬೆಣ್ಣೆ ಸಿಕ್ಕಿದಾಗ ಹಾಗೆ ಬರ್ತದೆ. ದೇವರ ಮತ್ತೊಂದು ಕೊನೆಗೆ ಒಂದು ವಿಶೇಷವಾದ ಪೇಯ ಬರ್ತದೆ. ಕೊನೆಗೆ ಆಯಾಸ ಅಲ್ಲ, ಆಯಾಸ ಆಗುವಾಗ ಮಧ್ಯ ಮಧ್ಯ ಬೇಕಿದ್ರೆ ವಿಶ್ರಾಂತಿ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮಧ್ಯ ಮಧ್ಯ ವಿಶ್ರಾಂತಿ. ಹೌದೌದು, ಮಧ್ಯ ಮಧ್ಯ ಸ್ವಲ್ಪ ತಗೊಳ್ಳಿ ಅಂತ. ಹೌದು, ಅದೇ ವಿಶ್ರಾಂತಿ ಅಂತ ಹೇಳಿದ್ದಾರೆ. ಇದು ಕೊನೆಗೆ, ಈ ಪ್ರಕರಣದ ಕೊನೆಗೆ ಒಂದು ವಿಶಿಷ್ಟವಾದ ಕುಡಿಲಿಕ್ಕೆ ಒಂದು ಬರ್ತದೆ. ಯಾವುದದು? ಅದು ಅಮೃತ. ಅಮೃತ ಅದನ್ನು ಕುಡಿದ್ರೆ ಜರ ಮರಣ ವರ್ತಿ ಹೇಳುತ್ತದೆ. ಅಮೃತ
ಅಲ್ವಾ? ಹಾ, ಹಾಗಾದ್ರೆ ಅದು ಸಮುದ್ರ ಮಥನ ಮಾಡಿದ್ರೆ ಸಿಗುತ್ತದೆ. ಆ ಸಮುದ್ರ ಮಥನ ಆಗಬೇಕು ಅಂತ ಹೇಳಿದ್ರೆ ಸುರಾಸುರ ಒಂದಾಗಬೇಕು. ಆಗಬೇಕು. ಇಷ್ಟು ಹೇಳುವುದಕ್ಕೆ ಬಂದವನಿಗೆ ಇದಕ್ಕೆ ನೀನು ಮನಸ್ಸು ಮಾಡಬೇಕು ಅಂತ ಒಂದು. ದೇವೇಂದ್ರ, ಓ, ನನ್ನ ಆದೇಶವನ್ನು ಧಿಕ್ಕರಿಸುವವರು ನಮ್ಮಲ್ಲಿ ಇಲ್ಲ. ಖಂಡಿತ ಇಲ್ಲ. ಆದ್ರೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಆದ್ರೆ ಒಂದು ಒಕ್ಕೂಟದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿ ಹೌದೌದು. ಏನು ಹೇಗೆ ಅನ್ನುವ ಸಮಾಲೋಚನೆಯನ್ನು ಅಷ್ಟೇ ಬೇಕಾಗುತ್ತದೆ. ನಿಮ್ಮಲ್ಲೊಂದು ಸೌಹಾರ್ದ ಸಮಾಲೋಚನೆ ನಡೆದು ಸೌಹಾರ್ದವೇ ಇರುವುದರಿಂದ ಆಗಬೇಕು ಅಂದ್ರೆ ಆಸೆ. ಹೌದಾ? ಆದ್ರೆ ಒಂದು ಕೆಲಸ ಮಾಡಿ, ನಾನು ಆ ವಿಷಯವನ್ನು ಪ್ರಸ್ತಾಪಿಸ್ತೇವೆ. ನೀನಷ್ಟು ಎಲ್ಲಿರ್ತೀನಿ? ಎಲ್ಲಿರ್ಬೇಕು ಅಪ್ಪಣೆ ಕೊಟ್ಟಿಲ್ಲ. ಬೇಕಾ ನಿರೀಕ್ಷೆಯಲ್ಲಿರ್ತೇನೆ. ಎದುರು ಬೇಡವಾ? ಯಾವುದಕ್ಕೂ ನಮ್ಮ ಬರುವಲ್ಲಿ ಯಾನ್ ಬೊಕ್ಕ ಯೂಟ್ಯೂಬ್ ಬರ್ದು ಬಿಡ್ತು ಕರೆದಿರಿ ಕರೆಸಿದ ಕಾರಣವನ್ನು ಅರ್ಹಿದೆ ಎಂದಾದರೆ ಈ ಜನವೇ ಕಾರ್ಯಪ್ರವೃತ್ತ
ಸಾಧು